ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಒನ್ ಆಫ್ ಮೈ ರ್ಯಾಂಡಮ್ ವೀಡಿಯೋಸ್. 26 ಆಗಸ್ಟ್ 2024 ನಾನು ಯಾವ ರೀತಿ ಸ್ಪೆಂಡ್ ಮಾಡಿದೆ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. 26 ಆಗಸ್ಟ್ ಬಂದು ನನಗೆ ಫಿಲಿಪೀನ್ಸಿಂದ ಒಂದು ಹಾಲಿಡೇ ಇತ್ತು. ಫಿಲಿಪೀನ್ಸ್ ಪ್ರಾಜೆಕ್ಟಲ್ಲಿರೋದ್ರಿಂದ ಅವರ ಹಾಲಿಡೇಸ್ಗಳನ್ನ ತೊಗೋಬೇಕಾಗಿ ಬಂದಿದ್ದೆ. ನ್ಯಾಷನಲ್ ಹೀರೋಸ್ ಡೇ ಅಂತೆ ಅವ್ರದ್ದು. ಹಾಗೆ ಫ್ರೈಡೇನೂ ಏನೋ ಲೀವ್ ಇತ್ತು. ಫ್ರೈಡೇ, ಸ್ಯಾಟರ್ಡೆ, ಸಂಡೇ, ಮಂಡೇ 4 ದಿನವೂ ಲೀವ್ ಇತ್ತು. ಚೆನ್ನಾಗೇ ಎಂಜಾಯ್ ಮಾಡಿದೆ. ಅದು ಅಲ್ಲದೆ ನಾನು ನಮ್ಮಮ್ಮನ ಮನೆಗೆ ಬೇರೆ ಬಂದಿದ್ದೆ. ಹಾಗೆ ಅಜ್ಜಿ ಮನೆಯೂ ವಿಸಿಟ್ ಮಾಡಿದ್ದೆ. ಹಾಗೆ ಅಮ್ಮನ ಮನೆಯಲ್ಲೂ ಅಷ್ಟೇ ನನಗೆ 4 ದಿನ ಲೀವ್ ಎಂಜಾಯ್ ಮಾಡೋಕ್ಕೆ ಸಿಕ್ತು. ಇನ್ನು ನಾವು ಆ ದಿನ ಹೊರಟಿದ್ದು ಮಂದಾರ್ತಿ ಕಡೆಗೆ. ಮಂದಾರ್ತಿಗೆ ಯಾಕೆ ಹೋಗಿದ್ದೀವಿ ಅಂತ ಹೇಳಿದರೆ, ಇಟ್ ವಾಸ್ ಬಿಕಾಸ್ ಆಫ್ ಮೈ ಹಸ್ಬೆಂಡ್ಸ್ ವರ್ಕ್. ಅವರು ನನಗೆ ಒಂದು ಕ್ಯಾಶ್ಯೂ ಫ್ಯಾಕ್ಟ್ರಿನ ವಿಸಿಟ್ ಮಾಡು ಅಂತ ಹೇಳಿದರು. ಸೊ ಹಾಗಾಗಿ ನಾವು ಹೊರಟಿದ್ದು 3 ಜನ, ನಾನು, ನನ್ನ ಅಪ್ಪ, ಅಮ್ಮ 3 ಜನ ಹೊರಟ್ವಿ. ಕ್ಯಾಶ್ಯೂ ಫ್ಯಾಕ್ಟ್ರಿನ ವಿಸಿಟ್ ಮಾಡಿಬಿಟ್ಟು ಅಲ್ಲಿನ ಮಾಹಿತಿಗಳ ತಿಳ್ಕೊಂಡ್ವಿ. ನಮ್ಗೆ ಏನೇನು ಬೇಕೋ ಡೀಟೇಲ್ಸು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಮಂದಾರ್ತಿಲಿರುವ ದುರ್ಗಾ ಪರಮೇಶ್ವರಿ ಟೆಂಪಲ್ ಕಡೆಗೆ. ಇದು ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದ್ದು ಟೆಂಪಲ್ನ. ಮಂದಾರ್ತಿ ಏನು ತುಂಬಾ ದೂರ ಆಗಲ್ಲ, ನಮ್ಮ ಕುಂದಾಪುರದಿಂದ ನಿಯರ್ಲಿ 30 to 40 ಕಿಲೋಮೀಟರ್ಸ್ ದೂರ ಆಗುತ್ತೆ ಅಷ್ಟೇ. ಇನ್ನು ದೇವಸ್ಥಾನ ಅಂತೂ ತುಂಬಾ ವಿಶಾಲವಾಗಿದೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಲಕ್ಕಿಲಿ ನಾವು 2 o'clock ರೀಚ್ ಆಗಲಿಲ್ಲ, 1:30 ರೀಚ್ ಆಗಿಬಿಟ್ವಿ. 2 o'clock ದೇವಸ್ಥಾನ ಕ್ಲೋಸ್ ಅಂತೆ. 1:30 ರೀಚ್ ಆದ್ವಿ. ಹಾಗಾಗಿ ನಮಗೆ ಜನನೂ ಅಷ್ಟೊಂದು ಇರಲಿಲ್ಲ. ಸೊ ನಾವು ಚೆನ್ನಾಗೇ ನಮಗೆ ದೇವ್ರ ದರ್ಶನವೂ ಸಿಕ್ತು. ಆ್ಯಂಡ್ ಜನನೂ ಕಮ್ಮಿನೇ ಇದ್ದರು. ಮಂಗಳಾರತಿ ಎಲ್ಲ 12:30 ಮುಗ್ದೋಗ್ಬಿಟ್ಟಿತ್ತು. ಜನ ಕಮ್ಮಿ ಇದರಿಂದ ನಾವು ಚೆನ್ನಾಗಿ ಮನಸೋ ಇಚ್ಛೆ ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿದು ಕೇಳ್ಕೊಳ್ಳೋಕ್ಕೆ ನಮಗೆ ಅವಕಾಶ ಸಿಕ್ತು. ಯೂಶ್ವಲಿ ಏನಾಗುತ್ತೆ ಅಂತ ಅಂದರೆ, ಈ ಸೆಕ್ಯೂರಿಟಿಗಳೆಲ್ಲ ಓಡಿಸ್ತಿರ್ತಾರೆ, 1 ನಿಮಿಷನೂ ದೇವ್ರ ಮುಂದೆ ನಿಂತ್ಕೊಳ್ಳೋಕೆ ಬಿಡೋದಿಲ್ಲ. ಈ ಗೊಂಬೆ ಅಂತೂ ಎಷ್ಟು ಕ್ಯೂಟಾಗಿದೆ ಅಲ್ವಾ. ನೀವು ಕಾಂತಾರ ಮೂವಿಲೆಲ್ಲ ನೋಡೇ ಇರ್ತೀರಾ ಈ ಥರ ಗೊಂಬೆ, ಹಾಗೆ ಹುಲಿವೇಷ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ಸಾಮಾನ್ಯ ಇದು. ಲೈವ್ ಆಗಿ ನೋಡೋಕ್ಕೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ. ಇನ್ನು ಈ ವೀರಭದ್ರ ದೇವರಂತೂ ತುಂಬ ದೊಡ್ಡದಾಗಿದೆ ಅಲ್ವಾ. ನಾನು ಎಲ್ಲೂ ಈ ಥರ ನೋಡೇ ಇರಲಿಲ್ಲ ವೀರಭದ್ರ ದೇವರು ಇಷ್ಟು ದೊಡ್ಡದಾಗಿರೋದು. ಇದಾದಮೇಲೆ ನಾವು ದೇವರಿಗೆ ಕೈಯೆಲ್ಲ ಮುಗಿಬಿಟ್ಟು ನಾವು ಸೀದಾ ಭೋಜನ ಶಾಲೆಗೆ ಹೋದ್ವಿ. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು. ಸಾಮಾನ್ಯವಾಗಿ ಹೇಳ್ತಾರೆ ದೇವ್ರ ಪ್ರಸಾದ ಹಾಗಿತ್ತು ಹೀಗಿತ್ತು ಅಂತೆಲ್ಲ ಹೇಳಬಾರ್ದು ಅಂತ, ಬಟ್ ಐ ಸೇ ದ ಫುಡ್ ವಾಸ್ ವೆರಿ ಟೇಸ್ಟಿ. ರೈಸ್, ರಸಮ್, ಹಾಗೆ ಆಲೂಗಡ್ಡೆ ಪಲ್ಯ ಆ್ಯಂಡ್ ಸಾಂಬಾರಿತ್ತು. ಹಾಗೆ ಪಾಯಸ ಕೂಡ ಇತ್ತು ಆ್ಯಂಡ್ ಬಟರ್ ಮಿಲ್ಕ್ ವಾಸ್ ಆಲ್ಸೋ ದೇರ್. ಸೊ ಫುಡ್ ಎಲ್ಲ ತುಂಬಾ ಟೇಸ್ಟಿಯಾಗಿತ್ತು. ನಾನು ದೇವಸ್ಥಾನ ಎಂಟರ್ ಆಗಬೇಕಾದ್ರೆ ಈ ಗೋಪುರನ ಅಬ್ಸರ್ವ್ ಮಾಡಿರಲಿಲ್ಲ. ರಿಟರ್ನ್ ಬರುವಾಗ ನೋಡಿದೆ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಇನ್ನು ಈ ನಾಗತೀರ್ಥ ಕೆರೆನೂ ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ರಿಟರ್ನ್ ವಾಪಸ್ ಬರುವಾಗ ಈ ಹಳೆ ಮನೆಗಳನ್ನ ನೋಡಿದೆ. ಇದು ನೋಡಿಬಿಟ್ಟು ಉಡುಪಿ ಕೃಷ್ಣ ಮಠ ಸುತ್ತ ಇರುವ ಮನೆಗಳೇ ನೆನಪಾಯಿತು. ಹಳೆ ಕಾಲದ ಮನೆಗಳು ತುಂಬಾ ಚೆನ್ನಾಗಿದೆ. ಇನ್ನು ಈ ಸ್ಯಾರಿ ಶಾಪಿಂಗ್ ಬಂದುಬಿಟ್ಟು ದೇವರಿಗೆ ಜನಗಳು ಸೀರೆನ ಕೊಟ್ಟಿರ್ತಾರೆ. ಏನಾಗುತ್ತೆ ಅಂತ ಅಂದರೆ, ಜನಗಳು ಕೊಟ್ಟಿರೋ ಸೀರೆಗಳನ್ನ ಅಷ್ಟೂ ದೇವರಿಗೆ ಉಡಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ದೇವಸ್ಥಾನದಲ್ಲಿ ಏನು ಮಾಡ್ತಾರೆ, ದೇವ್ರ ಕಾಲಡಿ ಇಟ್ಬಿಟ್ಟು ಹಾಗೆಯೇ ಸೇಲ್ಗೆ ಅಂತ ಹಾಕ್ಬಿಡ್ತಾರೆ, ಸ್ವಲ್ಪ ಡಿಸ್ಕೌಂಟ್ ಮಾಡಿಬಿಟ್ಟು. ಈ ಕೊಲ್ಲೂರು ದೇವಸ್ಥಾನದಲ್ಲೂ ಹಾಗೆ ಇದೆ. ಸುಮಾರು ದೇವಿ ದೇವಸ್ಥಾನಗಳಲ್ಲಿ ಹೀಗೆ ಇರೋದು. ಒಂದು ಸೀರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು, ಹಾಗಾಗಿ ಅದನ್ನ ಪರ್ಚೇಸ್ ಮಾಡಿದೆ. ಇನ್ನು ಪಾರ್ಕಿಂಗ್ ಏರಿಯಾನು ತುಂಬಾ ದೊಡ್ಡದಾಗಿದೆ. ಎದುರುಗಡೆನೇ ಚಾಮುಂಡೇಶ್ವರಿ ದೇವಸ್ಥಾನ ಕೂಡ ಇದೆ. ನಾವು ಸೀದಾ ಯೂಟರ್ನ್ ತೊಗೊಂಡು ಕುಂದಾಪುರ ಕಡೆಗೆ ಹೊರಟ್ವಿ. ಬರಬೇಕಾದ್ರೆ ನಾನೊಂದು ಸ್ವಲ್ಪ ದೂರ ಡ್ರೈವ್ ಮಾಡಿದೆ. ಮಧ್ಯದಲ್ಲಿ ಒಂದು ಪಿಟ್ ಸ್ಟಾಪ್ ಕೊಟ್ವಿ ರಾಜಾರಾಮ್ ಪಾಲಿಮರ್ಸ್ ಫ್ಯಾಕ್ಟ್ರಿಗೆ. ಇದೊಂದು ಸಿಂಟ್ಯಾಕ್ಸ್ ತಯಾರು ಮಾಡುವ ಫ್ಯಾಕ್ಟ್ರಿ. ಸೊ ಸಿಂಟ್ಯಾಕ್ಸ್ನ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಐಡಿಯಾನೂ ಸಿಕ್ತು. ಇದರ ಹಿಂದೆ ಒಂದು ಕತೆ ಇದೆ. ಈ ಫ್ಯಾಕ್ಟ್ರಿನ ಏನಕ್ಕೆ ವಿಸಿಟ್ ಮಾಡಿದ್ವಿ ಅಂತ ಹೇಳಿಬಿಟ್ಟು, ಈ ಕುಂದಾಪುರ ಕಡೆ ತುಂಬಾ ಮಳೆ ಗಾಳಿ ಜೊತೆಗೆ ಬಂದುಬಿಡುತ್ತೆ. ಹಾಗಾಗಿ ನಮ್ಮ ಸಿಂಟ್ಯಾಕ್ಸ್ ಕ್ಯಾಪ್ ಒಂದು ಹಾರ್ಕೊಂಡು ಹೋಗ್ಬಿಟ್ಟಿತ್ತು. ಹಾಗಾಗಿ ಸಿಂಟ್ಯಾಕ್ಸ್ ಕ್ಯಾಪ್ನ ತೊಗೊಳ್ಬೇಕು ಅಂತ ಬಂದ್ವಿ. ಈ ಫ್ಯಾಕ್ಟ್ರಿ ಓನರ್ ಬಂದು ನಮ್ಮಮ್ಮನ ಫ್ರೆಂಡು. ಹಾಗಾಗಿ ಇಲ್ಲಿಗೆ ವಿಸಿಟ್ ಮಾಡಿಬಿಟ್ಟು ಇಲ್ಲಿ ಬೇಕಾಗಿರುವ ಒಂದು ನಾವು ಕ್ಯಾಪ್ನ ಪರ್ಚೇಸ್ ಮಾಡಿ ಮತ್ತೆ ಕುಂದಾಪುರ ಕಡೆಗೆ ಹೊರಟ್ವಿ. ವಾಪಸ್ ರಿಟರ್ನ್ ಹೋಗಬೇಕಾದ್ರೆ ಅಷ್ಟು ಜೋರಾಗಿ ಮಳೆ ಬಂತು ಅಂತ ಅಂದರೆ, ಈ ವಿಡಿಯೋದಲ್ಲಿ ಅಷ್ಟೊಂದು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ. ಸಿಕ್ಕಾಪಟ್ಟೆ ಜೋರಾಗೇ ಮಳೆ ಸುರಿಯಿತು. ತುಂಬ ಜೋರಾಗಿ ಮಳೆ ಬಂತು. ಫೈನಲಿ ಕುಂದಾಪುರ ಹತ್ತತ್ರ ಬಂದ್ವಿ. 4 ಗಂಟೆ ಆಗೋಗ್ಬಿಟ್ಟಿತ್ತು ಆಲ್ಮೋಸ್ಟು. ಇನ್ನೇನು ಮನೆ ಹತ್ತತ್ರ ಇದ್ದೀವಿ ಅಂತ ಹೇಳಬೇಕಾದ್ರೇ ಗೊತ್ತಾಯಿತು, ಜಿಮ್ಮಿ ಬಂದು ಕಾಯ್ತಾ ಇದೆ ಅಂತ. ಜಿಮ್ಮಿ ನಮ್ಮ ಮನೆಯ ನಾಯಿ ಅಲ್ಲ, ನಮ್ಮ ನೇಬರ್ಸ್ ಮನೆಯ ನಾಯಿ. ಅದು ಯಾವಾಗಲೂ ಬರ್ತಾನೆ ಇರುತ್ತೆ ನಮ್ಮ ರೋಡ್ಗೆ. ನಮ್ಮ ಮನೆ ರೋಡನ್ನ ನೀವು ನೋಡ್ಬೋದು. ರೋಡಂತೂ ಇವ್ರು ಮಾಡೇ ಇಲ್ಲ ಗೌರ್ಮೆಂಟಿಂದ. ಈ ನಾಯಿ ಅಂತೂ ತುಂಬಾ ಯಾವಾಗಲೂ ಬರ್ತಾ ಇರುತ್ತೆ. ಹಾಗಾಗಿ ಎಲ್ಲ ಮನೆಯವರು ಫೀಡ್ ಮಾಡ್ತಾನೆ ಇರ್ತಾರೆ. ಏನಾದರೂ ಒಂದು ಬಿಸ್ಕಿಟ್ ಆಗಲಿ ಚಕ್ಲಿ ಆಗಲಿ ಏನಾದರೂ ಕೊಡ್ತಾನೆ ಇರ್ತಾರೆ.
ಸೊ ಕಾಯ್ತಾ ಇದ್ದಿದ್ದರಿಂದ ಜಿಮ್ಮಿನ ಕರೆದ್ಬಿಟ್ಟು ಒಂದು ಸ್ವಲ್ಪ ಬಿಸ್ಕಿಟ್ಸ್ನ ಕೊಟ್ಟೆ. ಹಾಗೆ 3 ಜನನೂ ಫ್ರೆಶ್ ಅಪ್ ಆದ್ವಿ. ಇನ್ನು ನಮ್ಮಮ್ಮ ಕಾಫಿ ಮಾಡಿ ಕುಡಿದ್ರು, ನಾನು ನಮ್ಮ ಅಪ್ಪ ಬಂದು ಜಿಂಜರ್ ಟೀನ ಮಾಡಿ ಕುಡಿದ್ವಿ. ಜಿಂಜರ್ ಟೀ ಅಂತೂ ನನ್ನ ತುಂಬ ಫೇವ್ರೇಟು. ಒಂಥರ ಮೈಂಡ್ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಈ ಮಳೆಯಲ್ಲಿ ಹೋಗಿ ಬಂದರೆ ಒಂದು ಸ್ವಲ್ಪ ಟೀ ಅಥವಾ ಕಾಫಿ ಸಿಕ್ಬಿಟ್ರೆ ಪರಮಾನಂದ ಅಂತ ಅನಿಸುತ್ತೆ. ಇನ್ನು 26 ಆಗಸ್ಟ್ ಬಂದು ಕೃಷ್ಣ ಜನ್ಮಾಷ್ಟಮಿ ಆಗಿತ್ತು. ಹಾಗಾಗಿ ನಾವು ಏನೇನು ಬೇಕೋ ಅದಕ್ಕೆಲ್ಲ ಪ್ರಿಪರೇಷನ್ ಮಾಡ್ಕೊಂಡ್ವಿ. ನಮ್ಮಪ್ಪ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡ್ರು. ನಾನು ನಮ್ಮಮ್ಮ ಕಿಚನಲ್ಲಿ ಅಡುಗೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಜಾಸ್ತಿ ಎಲ್ಲ ಕುಕ್ಕಿಂಗ್ ನಮ್ಮಮ್ಮನೇ ಮಾಡಿದ್ದು. ನಾನು ಜಸ್ಟ್ ಸ್ವಲ್ಪ ವೀಡಿಯೋಸ್ನ ಶೂಟ್ ಮಾಡಿದೆ, ಹಾಗೆ ಲಡ್ಡುನ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ಸೊ 3 ಥರ ಆರತಿನ ಮಾಡಿದ್ರು ನಮ್ಮಪ್ಪ. ಇನ್ನು ನೈವೇದ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಸ್ವಲ್ಪನೇ ಲೇಟೇ ಆಯಿತು ಅವತ್ತು. ಊಟಕ್ಕೆ ನಾವು ಯೂಶ್ವಲಿ ಏನು ಮಾಡ್ತೀವಿ ಕೃಷ್ಣ ಜನ್ಮಾಷ್ಟಮಿ ದಿನ, ದೋಸೆ ಹಾಗೆ ಶುಂಠಿ ಚಟ್ನಿ, ಇನ್ನು ಹೆಸರು ಕಾಳು ಸಜ್ಜಿಗೆ, ಗೋಧಿ ಲಡ್ಡು ಹಾಗೆ ಸಿಹಿ ಅವಲಕ್ಕಿ. ಸಿಹಿ ಅವಲಕ್ಕಿ ಅಂತೂ ನನ್ನ ತುಂಬ ಫೇವ್ರೇಟು. ತುಪ್ಪ ಹಾಕಿಬಿಟ್ಟು ಕಾಯಿ ತುರಿ ಹಾಕಿ ಮಾಡಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ನಾನು ನನ್ನ 26 ಆಗಸ್ಟ್ ಒಂದು ದಿನನ ನಮಗೆ ಏನು ಲೀವ್ ಇತ್ತಲ್ಲ ಈ ದಿನನ ಈ ರೀತಿ ನಾನು ಸ್ಪೆಂಡ್ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.